ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ಯಾಸಲ್ ಡ್ರೀಮ್ಸ್. ಇವತ್ತು ನಾನು ಸ್ಟೆಪ್ ಕ್ರಾಚೆಟಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನೀಡಲ್ ಬಂದು 0.75 ಬೇಕಾಗುತ್ತೆ, 10 ನಂಬರ್ ನೀಡಲ್. ಫಸ್ಟಿಗೆ ನಾವು ಸಿಂಗಲ್ ಕ್ರಾಚೆಟ್ ಹಾಕ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶ. ಅದಾದಮೇಲೆ 5 ಚೈನ್ಸ್ ಹಾಕ್ಕೊತ ಬರಬೇಕು. 5 ಚೈನ್ಸ್ ಆಯ್ತಲ್ಲ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಬೇಕಿದ್ದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಗ್ರಿಪ್ಗೋಸ್ಕರ ಡಬಲ್ ಲಾಕ್ ಹಾಕ್ಕೋಬೋದು, ಅಂದರೆ ಸಿಂಗಲ್ ಕ್ರಾಚೆಟ್ 2 ಟೈಮ್ಸ್ ಹಾಕ್ಕೋಬೋದು. ಹಾಗೆ ಇದನ್ನೇ ಸಿಂಗಲ್ ಕ್ರಾಚೆಟ್ 5 ಚೈನ್ಸ್, ಸಿಂಗಲ್ ಕ್ರೋಶ 5 ಚೈನ್ಸ್, ಇದನ್ನು ಎಂಡಿಂಗ್ವರೆಗೂ, ಸ್ಯಾರಿ ಎಂಡಿಂಗ್ವರೆಗೂ ಹಾಗೆ ಹಾಕ್ಕೊತಾ ಬರಬೇಕು. ಫ್ರೆಂಡ್ಸ್, ನಾನಿಲ್ಲಿ ಆನಿಯನ್ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸ್ಯಾರಿ ಕಾಂಬಿನೇಷನ್ ಯಾವ ಥರ ಕಲರ್ ಇರುತ್ತೆ ಆ ಥರ ಕಲರ್ನ ಯೂಸ್ ಮಾಡ್ಕೋಬೇಕು. ಹೀಗೆ ನಾವು 5 ಚೈನ್ಸ್ ಸಿಂಗಲ್ ಕ್ರೋಶ 5 ಚೈನ್ಸ್ ಸಿಂಗಲ್ ಕ್ರೋಶ ಎಂಡಿಂಗ್ವರೆಗೂ ಹಾಕ್ಕೊಂಬರಬೇಕು. ಈ ಡಿಸೈನಲ್ಲಿ ನಾವು 2 to 3 ಕಲರ್ಸ್ನ ಆ್ಯಡ್ ಮಾಡ್ಬೋದು, ಅಂದರೆ 2 to 3 ಕಲರ್ಸ್ ಯೂಸ್ ಮಾಡಿ ಡಿಸೈನ್ನ ಮಾಡ್ಕೋಬೋದು. ಈಗ ನಾನು ಎಂಡಿಂಗಿಗೆ ಬಂದಿದ್ದೀನಿ. ಇಲ್ಲಿ ಲಾಸ್ಟಲ್ಲೂ ಕೂಡ 5 ಚೈನ್ಸ್ ಆ್ಯಸ್ ಯೂಶ್ವಲ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕಿ ಮತ್ತು ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಮತ್ತೆ 3 ಚೈನ್ಸ್ ಹಾಕ್ಕೊತಾ ಬರಬೇಕು. 3 ಚೈನ್ಸ್ ಹಾಕಿದ್ದಾದಮೇಲೆ ಡಬಲ್ ಕ್ರೋಶ ಹಾಕ್ಕೊತಾ ಹೋಗಬೇಕು. 5 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶನ ಹಾಕಬೇಕು. ಥರ್ಡ್ ಒನ್ ಆಯಿತು, ಫೋರ್ತ್ ಒನ್ನು, ಫೋರ್ ಡಬಲ್ ಕ್ರೋಶೆಟ್ ಆಯಿತು. ಇನ್ನು ಒಂದು ಹಾಕಿ 5 ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ಇದೇ ಥರ ಸೇಮು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಈ ಥರ ಎಲ್ಲ ಗ್ಯಾಪ್ಸ್ನ ಫಿಲ್ ಮಾಡ್ಕೊತಾ ಹೋಗಬೇಕು ಎಂಡಿಂಗ್ವರೆಗೂ. ಫ್ರೆಂಡ್ಸ್, ವಿಡಿಯೋ ಲೈಕ್ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಡಿಸೈನ್ಸ್ ಬೇಕು ಅಂತ ನೆಕ್ಸ್ಟ್ ಕಮೆಂಟ್ ಮಾಡಿ. ಅದನ್ನು ಎಲ್ಲ ನೋಡಿ ನಾನು ಟ್ಯುಟೋರಿಯಲ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ.
ಇದೇ ಥರ ಟರ್ನ್ ಮಾಡಿ 3 ಚೈನ್ಸ್ ಮಾಡಿಕೊಂಡು ಎಲ್ಲ 5 ಚೈನ್ ಗ್ಯಾಪ್ಸಲ್ಲೂ 5 ಡಬಲ್ ಕ್ರೋಶ ಹಾಕ್ಕೊತ ಎಂಡಿಂಗ್ವರೆಗೂ ಬರಬೇಕು. ಎಂಡಿಂಗ್ವರೆಗೂ ಬಂದು ಇಲ್ಲೂ ಕೂಡ ಸೇಮ್ 3 ಚೈನ್ಸ್ ಹಾಕೊಬೇಕು. 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಸ್ಟಿಚ್ ಇರುತ್ತಲ್ಲ ಅದರಲ್ಲಿ 3 ಡಬಲ್ ಕ್ರೋಶನ ಹಾಕ್ಕೋಬೇಕು. ಇದೇ ಥರ 3 ಡಬಲ್ ಕ್ರೋಶನ ಹಾಕ್ಕೊತ ಬರಬೇಕು. 3 ಡಬಲ್ ಕ್ರೋಶ ಆದಮೇಲೆ ಥರ್ಡ್ ಡಬಲ್ ಕ್ರೋಶ ಸ್ಟಿಚ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಆ್ಯಸ್ ಯೂಶುವಲ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಸ್ಟಿಚ್ಚಲ್ಲಿ ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಆಯಿತಾ? ಇವಾಗ ಮತ್ತೆ ಸಿಂಗಲ್ ಸ್ಟಿಚ್, ಸಿಂಗಲ್ ಕ್ರೋಶ, ಆದಮೇಲೆ 3 ಚೈನ್ಸ್, ನಾವೇನು ಮಾಡಿರ್ತೀವಿ ಡಬಲ್ ಕ್ರೋಶ ಆ ಗ್ಯಾಪಲ್ಲೇ ನಾವು ಹಾಕ್ಕೊಂಡಿರಬೇಕು. ಅದು ಒಂದೇ ಡಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತು ಥರ್ಡ್ ಚೈನಲ್ಲಿ ಮತ್ತೆ ನಾವೇನು ಮಾಡಬೇಕು, ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ಸ್, ಇಲ್ಲಿ ನಾನು ಕುಚ್ಚಿಗೋಸ್ಕರ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲಿ ನಾನು ಬೀಡ್ಸ್ ಹಾಕ್ತೇನೆ ತೋರಿಸ್ದೆ ಫಸ್ಟು. ಇವಾಗ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ 2 ಚೈನ್ಸ್ ಹಾಕಿ ಆ್ಯಡ್ ಮಾಡ್ಕೊತೀವಿ. ಇಲ್ಲಿ 3 ಚೈನ್ಸ್ ಆ್ಯಡ್ ಮಾಡ್ಕೋಬಾರ್ದು, ಯಾಕಂದರೆ ಬೀಡ್ ಬರುತ್ತಲ್ಲ ಸ್ಪೇಸ್ ಜಾಸ್ತಿಯಾಗಿ ಮತ್ತು ಗ್ಯಾಪ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಸೊ 2 ಚೈನ್ ಸಾಕು, ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ 3 ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೇರೆ ಕಲರ್ನ ಆ್ಯಡ್ ಮಾಡ್ಕೋಬೋದಿತ್ತು, ಬಟ್ ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೇರೆ ಕಲರ್ನ ಆ್ಯಡ್ ಮಾಡ್ಕೋಬೋದು ಆ್ಯಸ್ ಸ್ಯಾರಿ ಕಾಂಬಿನೇಷನ್ನು. ಇದೂ ಸೇಮೇನೆ. 3 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 2 ಚೈನ್ಸ್ ಬಿಟ್ಟು ಥರ್ಡ್ ಡಬಲ್ ಕ್ರೋಶ ಗ್ಯಾಪಲ್ಲಿ 2 ಚೈನ್ಸ್ ಹಾಕಿ
ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಅದೇನು ಹಾಕಿರ್ತೀವಲ್ಲ ನಾವು ಸಿಂಗಲ್ ಕ್ರೋಶ ಆದ ನೆಕ್ಸ್ಟ್ ಗ್ಯಾಪಲ್ಲೇ ಡಬಲ್ ಕ್ರೋಶನ ಹಾಕ್ಕೊತಾ ಬರಬೇಕು. 3 ಡಬಲ್ ಕ್ರೋಶ, ಡಬಲ್ ಕ್ರೋಶ ಆದಮೇಲೆ ಥರ್ಡ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಮತ್ತೆ 2 ಚೈನ್ಸ್ ಮಾಡ್ಕೊಳ್ಳಿ, ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊತ ಬಂದು 3 ಸ್ಟೆಪ್ ಎಡ್ಜಿಂಗ್ಸಲ್ಲಿ ಬೀಡ್ಸ್ ಹಾಕೋಬೇಡಿ. 3 ಸ್ಟೆಪ್ ಎಡ್ಜಿಂಗ್ಸಲ್ಲಿ ಬೀಡ್ಸ್ ಹಾಕ್ಕೊಳ್ಳಿ. ಇದೇ ಥರ ಮಾಡ್ಕೊತ ಬಂದು ಸ್ಟೆಪ್ ಎಡ್ಜಿಂಗ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕ್ಕೊಂಬಿಡಿ. ಯಾವುದಾದ್ರೂ ಒಂದು ಕಾಂಬಿನೇಷನ್ ಕಲರ್ ನೋಡಿಕೊಂಡು ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಬ್ಲೂ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನಗಿನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.